ಬೆಂಗಳೂರಿನಲ್ಲಿರುವಂತಹ ಸಸ್ಯಕಾಶಿ ಅಂದರೆ ಲಾಲ್ಬಾಗ್ನಲ್ಲಿ ಈ 218ನೇ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಏನಕ್ಕಪ್ಪ ಅಂದರೆ ಇದು ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ನಡೀತಾ ಇದೆ. ಇದರಲ್ಲಿ ನೀವೇನಾದರೂ ವೀಕ್ ಡೇಸ್ ಹೋಗ್ತೀವಿ ಅಂದರೆ ಒಬ್ಬರಿಗೆ 80 ರೂಪಾಯಿ ಇರುತ್ತೆ, ಮಕ್ಕಳಿಗೆ 30 ರೂಪಾಯಿ ಇರುತ್ತೆ. ಅದೇ ನೀವು ವೀಕೆಂಡ್ಸಲ್ಲಿ ಏನಾದ್ರು ಹೋಗ್ತೀವಿ ಮತ್ತು ಗೌರ್ಮೆಂಟ್ ಹಾಲಿಡೇಸ್ ಅಲ್ಲಿ ಹೋಗ್ತೀವಿ ಅಂತ ಏನಾದ್ರು ಇದ್ದರೆ ಪರ್ ಹೆಡ್ 100 ರೂಪೀಸ್ ಇರುತ್ತೆ. ಮತ್ತು ಒಳಗಡೆ ನಿಮಗೆ ಯಾವುದೇ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸು ಮತ್ತು ಜ್ಯೂಸಸ್ಸು ಯಾವುದೇ ಅಲೋ ಇರೋಲ್ಲ. ನೀವು ತಗೊಂಡೋದ್ರೂ ಕೂಡ ಗೇಟ್ ಹತ್ರನೇ ಅದನ್ನು ಬಿಸಾಕ್ಸ್ತಾರೆ. ಬಟ್ ಒಳಗಡೆ ಎಲ್ಲ ನಿಮಗೆ ಕುಡಿಯೋಕ್ಕೆ ತಿನ್ನೋಕ್ಕೆ ಹಣ್ಣು ಮತ್ತು ಜ್ಯೂಸೆಲ್ಲ ಸಿಗುತ್ತೆ. ಬಟ್ ಅದು ಗಾಜಿನ ಬಾಟ್ಲಲ್ಲಿ ಇರುತ್ತೆ. ಮತ್ತು ಯಾರಾದರೂ ನೀವು ಪಾಪುನ ಎತ್ಕೊಂಡು ಹೋಗ್ತೀರ ಅಂದರೆ ಅಲ್ಲಿ ಫೀಡಿಂಗ್ ಸೆಂಟರ್ಸು ಕೂಡ ಇರುತ್ತೆ. ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ವೀಕ್ ಡೇಸಲ್ಲಿ ಅಂದರೆ ಕ್ರೌಡ್ಸು ಸ್ವಲ್ಪ ಕಡಿಮೆ ಇರುತ್ತೆ. ನಿಮಗೆ ವೀಕೆಂಡಲ್ಲಿ ಅಂದರೆ ಕ್ರೌಡ್ ಜಾಸ್ತಿ ಇರುತ್ತೆ. ಈ ಸಲ ಮಾಡ್ತಾ ಇರುವಂತಹ ಫಲಪುಷ್ಪ ಪ್ರದರ್ಶನದ ವಿಷಯ ಏನಪ್ಪ ಅಂದರೆ ನಮ್ಮ ಕಿತ್ತೂರಿನ ರಾಣಿ ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಅಂದರೆ ಕಿತ್ತೂರು ಕೋಟೆ ನಿರ್ಮಾಣ ಮಾಡಿದ್ದಾರೆ ಮತ್ತು ರಾಣಿ ಚೆನ್ನಮ್ಮ ಅವರು ಐಕ್ಯರಾದಂತಹ ಸ್ಥಳ ಮತ್ತು ಅವರು ಜ್ಞಾನ ಮಾಡ್ತಾ ಇರುವಂತಹ ಸ್ಥಳದ ಥರ ಮಾಡಿದ್ದಾರೆ. ಮತ್ತು ಸಂಗೊಳ್ಳಿ ರಾಯಣ್ಣ ಮತ್ತು ಅವರು ಸಂಗಡಿಗರು ಹುತಾತ್ಮರಾದಂತಹ ಒಂದು ವಿಷಯವನ್ನು ಇಟ್ಕೊಂಡು ಈ ಸಲ ಫಲಪುಷ್ಪ ಪ್ರದರ್ಶನ ನಡೆಸಿದ್ದಾರೆ. ತುಂಬ ಚೆನ್ನಾಗಿದೆ. ಈ ಫಲಪುಷ್ಪ ಪ್ರದರ್ಶನ ಬಂದ್ಬಿಟ್ಟು ನಿಮಗೆ ಅಂದರೆ ಆಗಸ್ಟ್ 7ನೇ ತಾರೀಕು ಸ್ಟಾರ್ಟ್ ಆಗಿದ್ದು ಮತ್ತು ಆಗಸ್ಟ್ 18ನೇ ತಾರೀಕುವರೆಗೂ ನಡೀತಾ ಇರುತ್ತೆ. ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೀರಾ ಈ ಟೈಮ್ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೋಬೋದು. ಆ ಹೂವಿನಿಂದ ನಿರ್ಮಾಣವಾಗಿರುವಂತಹ ಕಿತ್ತೂರು ಕೋಟೆ ಬಂದುಬಿಟ್ಟು ನಿಮಗೆ ಉದ್ದ ಬಂದುಬಿಟ್ಟು 18 ಅಡಿ ಮಾಡಿದ್ದಾರೆ. 18 ಅಡಿ ಉದ್ದ ಇದೆ ಮತ್ತು 34 ಅಡಿ ಅದು ಸುತ್ತಳತೆ ಇದೆ. ಈ ಕಿತ್ತೂರು ಕೋಟೆ ನಿರ್ಮಾಣ ಮಾಡಿರೋದು ಬಂದುಬಿಟ್ಟು ನಿಮಗೆ 1.5 ಲಕ್ಷ ಗುಲಾಬಿ ಹೂವು ಯೂಸ್ ಮಾಡಿದ್ದಾರೆ ಮತ್ತು 1.5 ಲಕ್ಷ ನಿಮಗೆ ಹೈಬ್ರಿಡ್ ಸೇವಂತಿ ಯೂಸ್ ಮಾಡಿದ್ದಾರೆ. ಮತ್ತು ಇನ್ನು 30,000 ಬಂದುಬಿಟ್ಟು ಕೋಲ್ಕತ್ತಾದು ಸೇವಂತಿ ಅನ್ನೋ ಹೂವನ್ನು ಯೂಸ್ ಮಾಡಿದ್ದಾರೆ. ಟೋಟಲ್ ನಿಮಗೆ 6.6 ಲ್ಯಾಕ್ಸ್ ಹೂಗಳನ್ನ ಯೂಸ್ ಮಾಡಿಕೊಂಡು ಈ ಸಲ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಅದಲ್ಲದೆ ಈ ಸಲ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜೊತೆ ಮತ್ತು ರಾಣಿ ಅಬ್ಬಕ್ಕಾದೇವಿ ಮತ್ತು ಒನಕೆ ಓಬವ್ವ ಇನ್ನು ಮುಂತಾದವರು ಥೀಮ್ಗಳನ್ನ ಇಟ್ಕೊಂಡು ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರ್ಯಾರು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರೋ ಹೋಗಿ ನೋಡ್ಕೊಂಡು ಬನ್ನಿ, ಚೆನ್ನಾಗಿದೆ ಅಂತ ಹೇಳ್ತಾ